ಟೋಟಲ್ ಆಗಿ ಎಷ್ಟಪ್ಪ ಆಯ್ತು ಅರ್ನಿಂಗ್ಸ್ ಅಂತ ಕೇಳಿದ್ರೆ 4,900 ರೂಪಾಯಿ ಆಗೈತೆ. ಇನ್ಸ್ಟಾಗ್ರಾಮ್ ಎಲ್ಲ ಬಲೆ ರೀಲ್ಸ್ ಮಾಡ್ತೀರಣ್ಣ ನೀವು ಅಂತ. ನಾನು ನೋಡ್ರೆ ಇವ್ನು ಹಾಕಿ ಫೇಕ್ ಬುಕಿಂಗ್ ನಾನೇ ಎತ್ಕೊಂಡ್ಬಿಟ್ಟೆ. ಹಳೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡೋ ಅಂತ ತೋರಿಸ್ತಾ ಇದೆ. ಯಾರು ಫೇಕ್ ಡ್ಯೂಟಿ ಹಾಕ್ಬೇಡಿ ಮೈ ಫ್ರೆಂಡ್ಸ್. ಕ್ಲೀನ್ ವಾಶ್ ಮಾಡ್ಕೊಂಡು ಹೋದ್ರೆ ನನಗೆ ಏನೋ ಒಂಥರ ಡ್ಯೂಟಿಗೆ ನಿಮ್ದೆ ಖುಷಿಗಿಂತ ಏನೋ ಅನ್ಸ್ಬಿಡುತ್ತೆ ಬಿಡಿ ಮನ್ಸಲ್ಲಿ. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಬೆಳಗ್ಗೆ ಲೇಟಾಗಿ ಆಗೋಯ್ತು ಎದ್ದೊಳಕ್ಕೆ, ಯಾಕಂದರೆ ನೈಟು ಫುಲ್ಲು ಜೋರು ಮಳೆ, ಕರೆಂಟ್ ಇರಲಿಲ್ಲ ಅವನಲ್ಲಿ. ಅದಕ್ಕೆ ನಿದ್ದೆ ಮಾಡೋಕ್ಕಾಗಿಲ್ಲ ಫ್ಯಾನ್ ಇಲ್ಲ ಅಂತಂದರೆ. ಬಟ್ ಚಳಿ ಆಗ್ತಾಯಿತ್ತು, ಬಟ್ ಆದ್ರೂ ಫ್ಯಾನ್ ಇಲ್ಲ ನಿದ್ದೆ ಬರೋಲ್ಲ, ಹಂಗಾಗ್ಬಿಟ್ಟಿದ್ದು ಪರಿಸ್ಥಿತಿ. ಬೆಳಗ್ಗೆ ಎದ್ದು ನಮ್ಮ ರೊಟೀನ್ ಏನಪ್ಪ ಅಂತಂದರೆ ನಮ್ಮ ಬಲರಾಮನ ಕ್ಲೀನಾಗಿ ತೊಳೆಯೋದು. ಅವ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹೋದ್ರೇ ನನಗೆ ಏನೋ ಒಂಥರ ಡ್ಯೂಟಿಗೆ ನಿಮ್ಮದೇ. ಬಟ್ ಒಂದೊಂದು ಟೈಮ್ 2-3 ಸಲ ಡ್ಯೂಟಿ ಹೋಗ್ತೀನಲ್ಲ, ಆ ಟೈಮಲ್ಲಿ ವಾಶ್ ಮಾಡೋಕ್ಕಾಗಿರಲ್ಲ. ಬಟ್ ಮನೇಲಿದ್ದರೆ ಪಕ್ಕ ನಮ್ಮ ಬಲರಾಮನ ವಾಶ್ ಮಾಡಿಕೊಂಡೆ ನಾನು ಗಾಡಿ ಎತ್ತೋದು. ಅದು ಬೆಳಗ್ಗೆ ಒಂಥರ ನನಗೆ ಅದು ತೊಳಿಲಿಲ್ಲ ಅಂದರೆ ಒಂಥರ ಮನಸ್ಸೇ ಇರಲ್ಲ. ಕ್ಲೀನಾಗಿ ವಾಶ್ ಮಾಡಿಕೊಂಡು ನಮ್ಮ ಪಯಣ ಡ್ಯೂಟಿ ಕಡೆ ಹೋಗೋಣ. ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ ಟೈಮು, ಸ್ವಲ್ಪ ಲೇಟಾಗಿ ಎದ್ದಿದ್ದು ಆ ಕಾರಣದಿಂದ. ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೀದಾ ನಾವು ಡ್ಯೂಟಿ ಕಡೆ ಓಡೋಣ. ಇವತ್ತು ಸೋಮವಾರ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಎಲ್ಲ ಡೀಟೇಲಾಗಿ ನೋಡೋಣ. ಮೊನ್ನೆ ನಮ್ಮ ಬೂದಿಗೆರೆ ಹತ್ರ ಫುಲ್ಲು ಏನಪ್ಪ ಬುರ್ದೆ ಆಗಿಬಿಟ್ಟಿತ್ತು, ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ ಕಾರಣದಿಂದ ಫುಲ್ ಟೈರ್ ಒಳಗಡೆ ಎಲ್ಲ ಗಲೀಜಾಗಿಬಿಡೈತೆ. ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಆಮೇಲೆ ಇಲ್ಲಿ ಮರ ಇರೋ ಕಾರಣದಿಂದ ರೂಫ್ ಮೇಲೆಲ್ಲ ಫುಲ್ ಎಲೆಗಳು ಬಿದ್ದು ಗಲೀಜಾಗಿಬಿಡೈತೆ. ಬೇರೆ ಕಡೆ ನಿಲ್ಸೋಣ ಅಂತಂದರೆ ಅದೊಂದು ಟೆನ್ಷನು. ನೋಡಿ ಇಲ್ಲಿ ನಿಲ್ಸೋಣ, ಖಾಲಿ ಐತಿ ಇಲ್ಲಿ ನಿಲ್ಸಿದ್ರೆ ಡೈರೆಕ್ಟು ಬಿಸಿಲು ಗ್ಲಾಸ್ಗೆ ಹೊಡಿಯುತ್ತೆ. ಯಾಕೆ ಸುಮ್ಮನೆ ಅಂದ್ಬಿಟ್ಟು ಇಲ್ಲೇ ಹಾಕ್ಬಂದಿನಿ ಗಾಡಿ ಅಂಥ ಗಲೀಜಾಗಿಲ್ಲ. ಬಟ್ ಯಾರು ತೊಳೆಯೋದು ನಮ್ಮ ಜವಾಬ್ದಾರಿ, ಅದು ಬೆಳಗ್ಗೆ ಎದ್ದಿದ ತಕ್ಷಣ ಗಾಡಿನ. ಅದಕ್ಕೆ ಕ್ಲೀನಾಗಿ ತೊಳ್ಕೊಂಡು ಓಡೋಣ. ಬರೀ ಡೈರೆಕ್ಟ್ ಡ್ಯೂಟಿ ಕಡೆ ಸಿಗ್ತೀನಿ ನಾನು ನಿಮಗೆ. ಫೈನಲಿ ಫುಲ್ ರೆಡಿ ಆಗಿದ್ದಾಯಿತು, ಸ್ನಾನ ಏನೆಲ್ಲ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ನಾವು ಟಿಫನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಟೈಮ್ 11 ಗಂಟೆ ಆಗೋಯ್ತು. ಸಿಕ್ಕಾಬಿಟ್ಟೆ ಲೇಟ್ ಆಗೋಯ್ತು ತನಕ ಡ್ಯೂಟಿಗೆ ಹೋಗೋಕ್ಕೆ. 10 ಗಂಟೆ ಅಷ್ಟೊಂದೆಲ್ಲ ಹೊಟ್ಬಿಡೋ ಅಂದ್ಕೊಂಡೆ, 11 ಗಂಟೆ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ನಾಷ್ಟ ಮಾಡಿಕೊಂಡು ಡೈರೆಕ್ಟ್ ಹೊಡ್ತಾರದೆ, ಬೇರೆ ಆಪ್ಷನ್ನೇ ಇಲ್ಲ. ಫುಲ್ ಟೈಮ್ ಆಗಿಬಿಡೈತೆ. ಇವತ್ತು ಡ್ಯೂಟಿ ಹೊಡಿಬೇಕು ಹೆಂಗನ ಮಾಡಿ, ಸ್ವಲ್ಪ ಕಮಿಟ್ಮೆಂಟ್ ಐತೆ. ಬರೀ ಹೋಗ್ತಾ ಮಾತಾಡೋಣ. ಫಸ್ಟ್ ಎಲ್ಲ ನಾಷ್ಟ ಮಾಡ್ಕೊಂಬಿಡೋಣ. ಇವತ್ತಿನ ನಮ್ಮ ನಾಷ್ಟ ಬಂದ್ಬಿಟ್ಟು ಉಪ್ಪಿಟ್ಟು, ಕೇಸರಿಬಾತು, ಬಾಳೆಹಣ್ಣು. ಕ್ರೇಜಿ ಅಂದ್ಕೊಳ್ರಿ, ಬಟ್ ತುಂಬ ಜನಕ್ಕೆ ಇದು ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟ, ಚೆನ್ನಾಗಿರುತ್ತೆ. ತಿನ್ಬಿಟ್ಟು ಹೊರಡೋಣ ಬನ್ನಿ. ಫೈನಲಿ ಹಂಗೋ ಹಿಂಗೋ ಅಂದ್ಕೊಂಡು 11:20 ಮಾಡೇ ಆಗ್ಬಿಟ್ಟೆ. ಟೈಮ್ 11:20 ಆಗೋಯ್ತೆ. ಡ್ಯೂಟಿ ಇವಾಗ ಹೊರಟಿದ್ದೇನೆ. ನಮ್ಮ ಓಲಾ ಆನ್ ಮಾಡೋಕೆ ಹೋದರೆ ಹಳೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡೋ ಅಂತ ತೋರಿಸ್ತಾ ಇದೆ. ಇದೊಂದು 350 ರೂಪಾಯಿ ಮೊನ್ನೆ ಏರ್ಪೋರ್ಟಿಂದ ಹಾಕ್ಕೊಂಡೋಗಿದೆ. ಅದ್ರದ್ದು ಇನ್ನೂ ಪೇಮೆಂಟ್ ಮಾಡಿರಲಿಲ್ಲ. ಅದು ಇವಾಗ ಪೇಮೆಂಟ್ ಕಟ್ಟಿದ್ರೆ ಡ್ಯೂಟಿ ಆನ್ ಕೊಡ್ತೀನಿ ಅಂತ ಕೂತವನೆ. ಒಳ್ಳೆ ರೋದನೆ ಅನ್ಕೊಳ್ರಿ. ಬ್ಯಾಲೆನ್ಸ್ ಉಳ್ಸಂಗಿಲ್ಲ ಇವಾಗ. 350-400 ರೂಪಾಯಿ ಮೇಲೆ ಉಳ್ಸಂಗೇ ಇಲ್ಲ. ಅದೇನೋ ನನ್ನ ಅಕೌಂಟಲ್ಲಿ ಮಾತ್ರ. ಬೇರೆ ನಮ್ಮ ಹುಡುಗರೆಲ್ಲ ಒಂದು 1,000-1,500 ಬ್ಯಾಲೆನ್ಸ್ ಇಟ್ಟರು ಡ್ಯೂಟಿ ಕೊಡ್ತಾನೆ. ಬಟ್ ನಂದ್ರಲ್ಲಿ ಏನಾಗುತ್ತೆ ಗೊತ್ತಿಲ್ಲ, 350 ಮೇಲೆ ಏನಾರ ಬ್ಯಾಲೆನ್ಸ್ ಇಟ್ಟು ಅಂದರೆ ಪೇ ಮಾಡೋ ಅಂತ ಕೇಳ್ತಾನೆ. ಬ್ಲಾಕ್ ಮಾಡಿಬಿಡ್ತಾನೆ, ಅಂದರೆ ಐಡಿ ಆನೇ ಮಾಡೋಕ್ಕೆ ಬಿಡಲ್ಲ. ಏನೋ ಒಂದು ಇನ್ನು ರೀಚಾರ್ಜ್ ಮಾಡ್ಬಿಟ್ಟು ಹಂಗೆ 3 ದಿವಸದ್ದು ಪ್ಲ್ಯಾನ್ ತೊಗೊಳೋಣ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರಿಪ್ಷನ್ನು ತೊಗೊಂಡು 3 ದಿವಸ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಬೇಕು ಅದು ಅಂದ್ಕೊಂಡು ಮನೆಯಿಂದ ಓಡ್ತಾ ಇರೋದು. ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ವಾತಾವರಣದಲ್ಲಿ ಲೈಟಾಗಿ ಹುಷಾರು ಬೇರೆ ಇಲ್ಲ. ಆಲ್ರೆಡಿ ನೀವು ವಾಯ್ಸು ಫುಲ್ ಚೇಂಜ್ ಆಗಿಬಿಡೈತೆ, ನೆಗಡಿ ಆಗಿಬಿಡೈತೆ. ಖರಾಬ್ ಅನ್ಕೊಳ್ರಿ ವೆದರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ಲು ಬಿಸಿಲು, ಇರೋಕ್ಕೆ ಆಗಲ್ಲ ಗಾಡಿಯಲ್ಲಿ. ಎ ಸಿ ಹಾಕ್ಕೊಂತೀನಿ. ಇವಾಗ ನೋಡಿ ಎರಡು ಎ ಸಿ ಹಾಕೊಂಡು ಕೂತಿದ್ದೀನಿ. ಬಟ್ ಸಾಯಂಕಾಲ ಆಯ್ತಾ ಇದ್ದಂಗೆ ಜೋರು ಮಳೆ. ಹೆಂಗೆ ಅದು ಏನಂತ ಯೋಚನೆ ಅರ್ಥನೇ ಆಗ್ತಾಯಿಲ್ಲ. ಅರ್ಧ ಈ ವೆದರಿಂದ, ಆಮೇಲೆ ಆಚೆ ಕಡೆ ಹೋಟ್ಲ್ ನೀರಿಂದ ಒಂದೊಂದು ಟೈಮ್ ಮಿಸ್ ಆಗ್ಬಿಟ್ಟು ಹೋಟ್ಲಲ್ಲಿ ನೀರು ಕುಡಿದ್ಬಿಡ್ತೀನಿ. ಅದರಿಂದ ನನಗೆ ಹುಷಾರು ತಪ್ತಾಯಿದ್ದೀನಿ ಅನ್ನಿಸ್ತಾ ಇದೆ. ನೋಡೋಣ, ಇನ್ಮೇಲೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಡ್ಯೂಟಿ ಕಡೆ ಹೋಗೋಣ. ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ಸು ನೋಡೋಣ ಏನು ಕತೆ ಅಂತ. ಸೋಮವಾರ ಒಂದು ಸ್ವಲ್ಪ ಪರವಾಗಿಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಎಷ್ಟಾಗುತ್ತೋ ಅದು ಪ್ರತಿಯೊಂದು ಡೀಟೇಲ್ಸೆಲ್ಲ ನಿಮ್ಗೆ ಕ್ಲೀನಾಗಿ ನಾನು ತೋರಿಸ್ತೀನಿ. ನಾನು ನಿಮಗೆ ಸ್ನೇಹಿತರ ಓಲಾ ಅಲ್ಲಿ 3 ದಿವಸಕ್ಕೆ ರೀಚಾರ್ಜ್ ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಹೊಸಕೋಟೆ ಟೋಲ್ ಹತ್ರ. ಮನೆಯಿಂದ ಯಾವುದೂ ಡ್ಯೂಟಿ ಬೀಳಲಿಲ್ಲ, ನಾನು ಹೇಳಿಲ್ಲ ಮನೆಯಿಂದ ಯಾವುದೂ ಡ್ಯೂಟಿ ಬೀಳಲ್ಲ. ಆ ಕಾರಣದಿಂದ ನಾವು ಹೊಸಕೋಟೆ ಇಲ್ಲ ಕನ್ಮಂಗ್ಲಕ್ಕೇನೆ ಬರಬೇಕು. CNG ಹಂಗೆ ಫುಲ್ ಡ್ರೈ ಆಗಿಬಿಟ್ಟಿದೆ. 2 ಪಾಯಿಂಟ್ ಐತೆ. ಅದಕ್ಕೆ ನಾವು ಮುಂದೆಗಡೆ CNG ನಮ್ಮ ಕಾಟಮಲ್ಲೂರು ಗೇಟಲ್ಲಿ CNG ಫಿಲ್ ಮಾಡಿಸ್ಕೊಂಡು ಸೀದಾ ಫಸ್ಟ್ ಡ್ಯೂಟಿ ಹೊಡ್ಕೊಂಡು ಓಡೋಣ. ಆಡಿ 700 ರೂಪಾಯಿ ಖರ್ಚಾಗೈತೆ. ಏನಕ್ಕಪ್ಪ ಅಂತ ಕೇಳ್ಬೋದು. 500 ರೂಪಾಯಿ 450 ರೂಪಾಯಿ ರೀಚಾರ್ಜು 3 ದಿವಸಕ್ಕೆ, ಅದು ಪ್ಲ್ಯಾನು. ಆಮೇಲೆ 201 ರೂಪಾಯಿ ಒಂದು ಹಳೆ ಬ್ಯಾಲೆನ್ಸ್ ಇತ್ತು ಅದರದ್ದು. 450 ಪ್ಲಸ್ 400 650 ರೂಪಾಯಿ ಟೋಟಲ್ ಎಕ್ಸ್ಪೆನ್ಸ್ ಆಗೈತೆ. ಅದನ್ನು ರಿಕವರಿ ಮಾಡಬೇಕು. ರಿಕವರಿ ಆಗಿಬಿಡುತ್ತೆ, 3 ಸಲ ಪ್ಲ್ಯಾನ್ ಇರೋದು, ಆಟೋಮೆಟಿಕ್ ಆಗಿಬಿಡುತ್ತೆ.
ಬಟ್ ಇನ್ನೂ ಡ್ಯೂಟಿ ಆಗ್ದಿರೋಣ 700 ರೂಪಾಯಿ ಖರ್ಚು, 650 ರೂಪಾಯಿ ಖರ್ಚಾಗೈತೆ. ಹಾಂ, ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಮಾಡಲೇಬೇಕು ಅಂದರೆ ಹಿಂಗೆ ರೀಚಾರ್ಜ್ ಮಾಡ್ತಾನೆ ಇರಬೇಕು. ಬರೀ ಟೋಲ್ಗೆಲ್ಲ ಪಾಸ್ ಮಾಡಿಸ್ಕೊಂಡು ಹೋಗೋಣ. ಫೈನಲಿ ನಮ್ಮ CNG ಬಂಕ್ ಹತ್ರ ಬಂದಿದ್ದೇನೆ. ಈ ಅಣ್ಣವರು ನಮ್ಮ ವೀಡಿಯೋಸ್ ಎಲ್ಲ ನೋಡೋರಂತೆ. ಇಸಿಸ ಬರ್ತಾಯಿದ್ದೆ, ಬಟ್ ಅವರೇ ಆಗ್ತಾಯಿದ್ದು, ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ವೀಡಿಯೋಸ್ ಮಾಡ್ತೀನಿ ಅಂತ. ಇವತ್ತು ಅಂದ್ಬಿಟ್ಟು ಹೇಳ್ತವ್ರೆ, ಅಣ್ಣ ಇನ್ಸ್ಟಾಗ್ರಾಮೆಲ್ಲ ಬಲೆ ರೀಲ್ಸ್ ಮಾಡ್ತೀರಣ್ಣ ನೀವು ಅಂತವ್ರೆ. ನನಗೆ ಒಂದು ನಿಮಿಷ ನಗು ಅಂದ್ಬಿಡ್ತು. ಇಸಿಸ್ ಹಾಕ್ಸ್ತಾ ಇದ್ದೆ, ಅವರು ನೋಡಿರಲಿಲ್ಲ, ಬಟ್ ಇವತ್ತು ಅವ್ರು ನನ್ನ ಅಬ್ಸರ್ವ್ ಮಾಡೋರೆ. ಖುಷಿ ಆಗುತ್ತೆ ಹಿಂಗೆ ಅಪರೂಪಕ್ಕೆ ಯಾರೊಬ್ಬರು ಸಿಕ್ಕಿ ಮಾತಾಡ್ಸಿದಾಗ. ಖುಷಿಗಿಂತ ಏನೋ ಅನ್ಸ್ಬಿಡುತ್ತೆ ಬಿಡಿ ಮನಸ್ಸಲ್ಲಿ. ಬರೀ ಹೋಗಿ CNG ಹಾಕಿಸ್ಕೊಳೋಣ. ಸ್ನೇಹಿತರೆ, ಫಸ್ಟ್ ಡ್ಯೂಟಿ ಎತ್ಕೊಂಡಿದ್ದೀನಿ ಊಬರಲ್ಲಿ. 30 ಕಿಲೋಮೀಟ್ರಿಗೇನೋ 800 ರೂಪಾಯಿನ ಕೊಟ್ಟವ್ರೆ ಆನ್ಲೈನ್ ಪೇಮೆಂಟು. ಹಾಡಿ ಲೊಕೇಶನ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಇದು ಮೆಜೆಸ್ಟಿಕ್ ಡ್ರಾಪ್ ಆಗ್ಬೋದು ಅನಿಸುತ್ತೆ. ನೋಡ್ಬೋದು, ಇದೇ ಅಪಾರ್ಟ್ಮೆಂಟು. ಮೆಜೆಸ್ಟಿಕ್ ಡ್ರಾಪ್ ಆಗ್ಬೋದು. ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಫಸ್ಟ್ ಡ್ಯೂಟಿ ಏನು ಮಾಡೋಕ್ಕಾಗಲ್ಲ, ಯಾವುದೋ ಬಂದಿದ್ದು ಎತ್ಕೊಂಡು ಹೋಗ್ಬೇಕು ಸಿಟಿ ಕಡೆಗೆ. ನಮ್ಮ ಪರಿಸ್ಥಿತಿ ಹೆಂಗೈತೆ, ಯಾಕಂದರೆ ಇರೋದೇ ಹಳ್ಳಿ ಕಡೆ. ಹೊಸಕೋಟೆಯಲ್ಲೂ ಡ್ಯೂಟಿ ಬೀಳಲ್ಲ ಕರೆಕ್ಟಾಗಿ, ಸಿಕ್ಕಾಬಟ್ಟೆ ವೆಯ್ಟ್ ಮಾಡಬೇಕು. ಆ ಕಾರಣದಿಂದ ಬನ್ನಿ ಡ್ಯೂಟಿ ಎತ್ಕೊಂಡು ಸಿಟಿ ಕಡೆ ಹೋಗ್ಬಿಡುತ್ತೆ. ಅದಾದಮೇಲೆ ಡ್ಯೂಟಿ ಒರಿಜಿನಲ್ ಡ್ಯೂಟಿ ಮಾಡ್ಕೊಂಡು, ಅಂದರೆ ಕಿಲೋಮೀಟ್ರ್ ಬೇಸಸ್ ಮೇಲೆ ಡ್ಯೂಟಿ ಮಾಡ್ಕೊಳೋದು. ಈಗ ಕಸ್ಟಮರ್ಗೆ ವೆಯ್ಟಿಂಗು ಬರಲಿ, ಬಂದು 2 ನಿಮಿಷ ಆಯ್ತು. ನಾನು ಒಂದು 5 ನಿಮಿಷ ಆದಮೇಲೆ ಫೋನ್ ಹಾಕೋದು. ಬಂದಮೇಲೆ ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಆಮೇಲೆ ಹೆಂಗಿರುತ್ತೆ ಡ್ಯೂಟಿ ಏನು ಕತೆ ಅಂತ. ಆಲ್ರೆಡಿ ಬಿಸಿಲು ಗುಮ್ತಾಯ್ತೆ, ಸಿಕ್ಕಾಬಟ್ಟೆ ಬಿಸಿಲೈತೆ ಅಂದ್ಕೊಳ್ರಿ. ಯಪ್ಪ ರೋಸ್ಟು. ಕಸ್ಟಮರ್ ಬರಲಿ ರೀ, ಪಿಕ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಡ್ಯೂಟಿ ಮಾಡ್ತಾ ಮೆಜೆಸ್ಟಿಕ್ ಒಂದು ಡ್ರಾಪ್ ಬಂದಿತ್ತು. ಇದು ಎರಡನೇ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ನಮ್ಮ ಏರ್ಪೋರ್ಟ್ ಒಂದು ಬಿತ್ತು ಡ್ಯೂಟಿ, ಪಟ್ಟಂತ ಚಕ್ಕಂತ ಹೊಡೆದೆ. ನನಗೆ ಅಕ್ಸೆಪ್ಟ್ ಆಯಿತು ಓಲಾ ಅಲ್ಲಿ. ಆ ಡ್ಯೂಟಿ ಯಾರಪ್ಪ ಹಾಕೋರೆ ಅಂತಂದರೆ ನಮ್ಮ ಪುಣ್ಯಾತ್ಮ ರುದ್ರ ಫ್ರೆಂಡು. ಅವ್ನಿಗೆ ಅವಾಗಿಂದ ಯಾರು ಆಟ ಆಡಿಸ್ತಾಯಿದ್ರು ಅಂದ್ಬಿಟ್ಟು ಅವ್ನು ನನಗೆ ಬುಕ್ಕಿಂಗ್ ಆಗ್ದ. ಅಂದರೆ ನನಗೆ ಅಂತಲ್ಲ, ಸುಮ್ಮನೆ ಬುಕ್ಕಿಂಗ್ ಆಗ್ದೆ ರ್ಯಾಂಡಮ್ ಆಗಿ. ಯಾರೋ ಅವ್ನು ನೋಡೋಣ ಅವಾಗಿಂದ ಬುಕ್ಕಿಂಗ್ ಆಗ್ತಾನಲ್ಲ ಫೇಕ್ ಬುಕ್ಕಿಂಗ್ ಅಂತ. ನಾನು ನೋಡ್ರೆ ಇವ್ನು ಹಾಕಿ ಫೇಕ್ ಬುಕ್ಕಿಂಗ್ ನಾನೇ ಎತ್ಕೊಂಡ್ಬಿಟ್ಟೆ. ನಮ್ಮ ಫ್ರೆಂಡು ನನಗೂ ಪರಿಚಯನೇ. ಈಗ ಮಾತಾಡ್ಸ್ಕೊಂಡು ಅವ್ರ ಗಾಡಿಯಲ್ಲೇ ಕೂತಿದ್ದೆ. ನನ್ನ ಬಲರಾಮ ಇಲ್ಲೇ ಅವನೇ. ನಂಗೆ ಇವಾಗ ಊಬರಲ್ಲಿ ಬುಕ್ಕಿಂಗ್ ಬಿದ್ದೈತೆ. ಸೀದಾ ಹೋಗೋಣ ಕಮರ್ಷಿಯಲ್ ಸ್ಟ್ರೀಟ್ ಕಡೆ. ಅಣ್ಣ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಯಾರು ಫೇಕ್ ಡ್ಯೂಟಿ ಹಾಕ್ಬೇಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಓಕೆ, ಸಿಗೋಣ ಬನ್ನಿ. ಬಾಯ್ ಬ್ರಾ. ಸ್ನೇಹಿತರೆ, ಕಮರ್ಷಿಯಲ್ ಸ್ಟ್ರೀಟು ಡ್ರಾಪ್ ಮಾಡಿಬಿಟ್ಟು ಸೀದಾ ಅಲ್ಲಿಂದ ಅದು ಬುಕ್ಕಿಂಗ್ ಬೀಳ್ಟಾಯಿತು. ಬಟ್ ಎಲ್ಲ ಗಲ್ಲಿ ಏರಿಯಾ, ಅಲ್ಲೆಲ್ಲ ಪಿಕಪ್ ಮಾಡೋಕ್ಕಾಗಲ್ಲ, ಹಿಂಸೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಡೈರೆಕ್ಟಾಗಿ MG ರೋಡ್ ಹತ್ರ ಬಂದುಬಿಟ್ಟಿದ್ದೀನಿ. ನೋಡ್ಬೋದು ಚರ್ಚ್ ಸ್ಟ್ರೀಟು. ನಾವು ಸ್ಟ್ರೈಟ್ ಹೋದ ಚರ್ಚ್ ಸ್ಟ್ರೀಟ್ ಒಳಗಡೆ ಹೋಗ್ತೀರಿ, ನಾವು ಬ್ರಿಗೇಡ್ ರೋಡಲ್ಲ. ಇಲ್ಲ ಗಾಡಿ ಹಾಕೊಂಡು ಕೂತಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಡ್ಯೂಟಿಗೋಸ್ಕರ. ನೋಡೋಣ ಏನೇನಾಗುತ್ತೆ ಕತೆ ಅಂತ. ಸದ್ಯಕ್ಕೆ ಅರ್ನಿಂಗ್ ಎಷ್ಟಾಗೈತಪ್ಪ ಅಂತಂದರೆ 1600 1700 ರೂಪಾಯಿ ಆಗೈತೆ. ಸ್ನೇಹಿತರೆ, MG ರೋಡಿಂದ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಸಿಕ್ತು. ಅದಕ್ಕೆ ಆ ಕಾರಣದಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಡ್ಯೂಟಿ ಸಿಕ್ಕಿದಾಗ ಬಡ್ದು ಬೈ ಹಾಕೊಂಡ್ಬಿಡ್ಬೇಕು ಅಂತಾರಲ್ಲ, ಅದೇ ಥರ ಎಲ್ಲೂ ಟೈಮೇ ಕೊಡಲಿಲ್ಲ. ಫುಲ್ ಕಂಟಿನ್ಯೂಸ್ ಡ್ಯೂಟಿ ಹೊಡಿತಾ ಇದೆ ಅಂದ್ಕೊಳ್ರಿ. ಟೋಟಲಾಗಿ ಎಷ್ಟಪ್ಪ ಆಯಿತು ಅರ್ನಿಂಗ್ಸು ಅಂತ ಕೇಳಿದ್ರೆ ಒಂದು 4800 ರೂಪಾಯಿ 4900 ರೂಪಾಯಿ ಆಗೈತೆ. ಇವತ್ತು ಒಳ್ಳೆ ಬಿಸ್ನೆಸ್ ಆಗೈತೆ. ಸೋಮವಾರ ಮೋಸ ಇಲ್ಲ ಬಿಸ್ನೆಸ್ಗೆ. ಏನೋ ಈ ಥರ ಡೈಲಿ ಬಿಸ್ನೆಸ್ ಆಗಿಬಿಟ್ರೆ ಹಬ್ಬ ಅಂದ್ಕೊಳ್ರಿ. ಹಬ್ಬನಲ್ಲ, ಲಾಟ್ರಿ ಜಾಕ್ಪಾಟು. ಓಲಾ ಅಲ್ಲಿ ಸದ್ಯಕ್ಕೆ 1866 ರೂಪಾಯಿ ಆಗೈತೆ. ರ್ಯಾಪಿಡೋಲ್ಲಂತೂ ಒಂದೇ ಒಂದು ಡ್ಯೂಟಿ ಮಾಡಿಲ್ಲ, ತೋರಿಸ್ತೀರಿ. ಸಿಂಗಲ್ ಡ್ಯೂಟಿ ಮಾಡಿಲ್ಲ ರ್ಯಾಪಿಡೋ ಅಲ್ಲಿ. ಹೆಚ್ಚಿಗೆ ಡ್ಯೂಟಿ ಆಗಿರೋದು ಇವತ್ತು ಊಬರಲ್ಲಿ. ಏನು ಲಕ್ಕಿನೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಾನು ಊಬರ್ ಡ್ಯೂಟಿ ಮಾಡ್ತಿರೋದು ನಮ್ಮ ಐಫೋನು. ಇವಾಗ ಏನು ನಾನು ವೀಡಿಯೋ ಶೂಟ್ ಮಾಡ್ತೀನಿ ಅದರಲ್ಲಿ ನಾನು ಡ್ಯೂಟಿ ಮಾಡ್ತಿರೋದು. ಆ ಕಾರಣದಿಂದ ಅದ್ರದ್ದು ವೀಡಿಯೋ ಕ್ಲಿಪ್ ಏನು ಹಾಕೋಕ್ಕಾಗಲ್ಲ. ಇನ್ ಕೇಸ್ ಹಾಕಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತೀನಿ ಬೇಕಾರೆ. ಇಲ್ಲ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅವತ್ತಿಂದು ಅರ್ನಿಂಗ್ಸ್ ಆಗಿರೋದು. ಒಳ್ಳೆ ಡ್ಯೂಟಿ ಆಗೈತೆ. ಇದರಲ್ಲಂತೂ ₹1 ಡ್ಯೂಟಿ ಆಗಿಲ್ಲ. ಇಲ್ಲ ನೋಡ್ರಿ, 0 ಅರ್ನಿಂಗ್ಸ್. ಲಾಸ್ಟ್ ಆರ್ಡ್ರು ಇಲ್ಲ, ಫಸ್ಟ್ ಆರ್ಡ್ರು ಇಲ್ಲ, ಒಂದೇ ಒಂದು ಆರ್ಡ್ರು ಇಲ್ಲ ನೋಡ್ರಿ. ಲಾಸ್ಟ್ ಯಾವ 0, ಒಂದೇ ಒಂದು ಡ್ಯೂಟಿ ನೋಡ್ದಿಲ್ಲ ರ್ಯಾಪಿಡೋ ಅಲ್ಲಿ ಇವತ್ತು. ಟೈಮ್ ಬಂದು ಸುಮಾರು ಇಲ್ಲ ನೋಡ್ರಿ 1 ಗಂಟೆ ಆಗ್ತಾ ಬರ್ತೈತೆ. ಇನ್ನೂ ಡ್ಯೂಟಿ ಹೊಡಿಬೋದಾಗಿತ್ತು. ಏನಕ್ಕೆ ಎಲ್ಲ ಆಫ್ ಮಾಡಿಬಿಟ್ಟು ಕೂತಿದ್ದೀನಿ ಅಂತಂದರೆ ಸಿಕ್ಕಾಬಿಟ್ಟೆ ನಿದ್ದೆ ಎಳಿತೈತೆ. ಇವಾಗ ಪ್ರೆಸೆಂಟು ಬಾಗ್ಲೂರು ಹತ್ರ ಇದ್ದೀನಿ, ಚಾಕ್ಲೇಟ್ ಬಾಗ್ಲೂರು ಹತ್ರ ಇದ್ದೀನಿ. ಸಿಕ್ಕಾಬಿಟ್ಟೆ ನಿದ್ದೆ ಎಳಿತಾ ಇತ್ತು. ಆ ಕಾರಣದಿಂದ ಅಯ್ಯೋ ಆಗಲ್ಲಪ್ಪ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಎಳ್ದೆ ನಿಲ್ಸ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. ಯಾರೇ ಆಗಲಿ ದಯವಿಟ್ಟು ನಮ್ಮ ಸ್ನೇಹಿತರು ಏನೋ ಒಂದು ₹100 ಇಲ್ಲ ₹500 ಜಾಸ್ತಿ ಹೊಡೆದ್ಬಿಡೋಣ ಅನ್ನೋ ಇಂಟೆನ್ಷನಲ್ಲಿ ನಿದ್ದೆ ಬರ್ತಾಯಿದ್ರು ತಡ್ಕೊಂಡು ಡ್ಯೂಟಿ ಮಾಡೋಕೆ ಹೋಗ್ಬಿಡ್ರಿ ದಯವಿಟ್ಟು. ಒಂದು ₹500 ಅಲ್ಲ ₹500 ಆಗೋದು 50,000ದಲ್ಲಿ ಆಗಿಬಿಡುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮನೆ ಮಠ ಕಾಯ್ತಾ ಇರ್ತಾರೆ. ದಯವಿಟ್ಟು ನಿದ್ದೆ ಬಂತು ಅಂದರೆ ಪರವಾಗಿಲ್ಲ, ₹500 ಲಾಸ್ ಆದ್ರೂ ಪರವಾಗಿಲ್ಲ, ನಾಳೆ ಬೇಕಾದ್ರೆ ದುಡ್ಕೊಂಡಿರೋಂಥ ಅದೇ ₹500
ಸೈಡ್ ಹಾಕ್ಬಿಟ್ಟು ಮಲ್ಕೊಂಬಿಡ್ರಿ. ನಿಮ್ಮ ಕಾನೂನು ಕೈಗೆ ತೊಗೊಳಕ್ಕೆ ಮಾತ್ರ ಹೋಗ್ಬೇಡ್ರಿ. ಪರವಾಗಿಲ್ಲ ಆಗಿದಾಗಲಿ ನೋಡ್ಕೊಳೋಣ, ಹೊಡೆದು ಬಿಡೋಣ, ನೈಟೇ ತಾನೇ ಅಂದ್ಕೊಂಡು ಮಾತ್ರ ಅದೇಂತ ದುಡ್ಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸೇಫ್ಟಿಯಲ್ಲಿ ನೀವಿರ್ರಿ. ಇವತ್ತು ಅದೇ ಹೇಳಿದ್ನಲ್ಲ, ಒಳ್ಳೆ ಬಿಸ್ನೆಸ್ಸು. ಹಿಂಗೆ ದಿನ ಆಗ್ಬಿಟ್ರೆ ನಮ್ಮ ಕತೆಗಳೇ ಬೇರೆ ಅನ್ಕೊಳ್ರಿ. ಒಳ್ಳೆ ಬಿಸ್ನೆಸ್ ಆಗೈತೆ. CNG ಎಷ್ಟಪ್ಪ ಆಗೈತೆ, 1 ಟ್ಯಾಂಕ್ ಕುಡ್ದೈತೆ. ತೋರಿಸ್ತೀನಿ ರೀ CNG ಎಷ್ಟು ಕುಡ್ದೈತೆ ಅಂತ ಕರೆಕ್ಟಾಗಿ ನೋಡ್ರಿ. ಆವಾಗಲೇ ನಾನು ಏರ್ಪೋರ್ಟ್ ಹೋಗಿದ್ದೆ. ಏರ್ಪೋರ್ಟಲ್ಲಿ ಫುಲ್ ಹಾಕ್ಸಿದ್ದು. ಮತ್ತು ಇನ್ನೊಂದು ಕಾಲ್ ಟ್ಯಾಂಕ್ ಖಾಲಿ ಆಗೈತೆ. ಇನ್ನೂ ಅರ್ಧ ಟ್ಯಾಂಕ್ ಹಂಗೆ ಐತೆ, ಅರ್ಧ ಮುಕ್ಕಾಲು ಟ್ಯಾಂಕ್ ಹಂಗೆ ಐತೆ. ಏರ್ಪೋರ್ಟ್ ಒಂದು ಸಡನ್ನಾಗಿ ಒಂದು ಬುಕ್ಕಿಂಗ್ ಬಂತು. ಅದು ನಾನು ಎಲ್ಲಿ ಸಾತ್ನೂರಿಗೆ ಒಂದು ಬಾಡಿಗೆ ಹೋಗಿದ್ದೆ, ಅಂದರೆ ಅದು ಓಲಾ ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡಿದ ತಕ್ಷಣ ಹಂಗೆ ಇಮಿಡಿಯೇಟ್ ಪಿಕಪ್ಪು ಸಾತ್ನೂರಿಂದ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಒಂದು ಬಾಡಿಗೆ ಕೊಟ್ಟ. ಅದು ಒಂದು 20 ಕಿಲೋಮೀಟ್ರನ್ನ ಇತ್ತು, 20-18 ಕಿಲೋಮೀಟ್ರ್. ಅದಕ್ಕೆ ಒಳ್ಳೆ ರೇಟ್ ಕೊಟ್ಟಿದ್ದ. ಎತ್ಕೊಂಡು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡೋಕ್ಕಿಂತ ಮುಂಚೆನೇ ಒಂದು ಊಬರಲ್ಲಿ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಬಿಟ್ಟಿದ್ದ. ಅದನ್ನ ಹಂಗೆ ಏರ್ಪೋರ್ಟಿಂದನೇ ಎತ್ಕೊಂಡು ಸೀದಾ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇವತ್ತು ಒಳ್ಳೆ ಬಿಸ್ನೆಸ್ ಆಗಿದೆ ಅಂದ್ಕೊಂಡ್ರೆ. ಒಟ್ಟಾಗಿ ಅಂದರೆ ಕೆರ್ಕೊಳಕ್ಕೂ ಟೈಮ್ ಇರಲಿಲ್ಲ. ಆ ಪಾರ್ಟಿ ಸಾಯಂಕಾಲ ಒಳಗೆ ನೈಟು ಒಳ್ಳೆ ಡ್ಯೂಟಿ ಕೊಟ್ಟ. ಒಂದು 8 ಗಂಟೆ ಮೇಲೆ ಹೊಡ್ಕೊಂಡು ಆರಾಮ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇವಾಗ ನಿದ್ದೆ ಬರ್ತಾಯಿದೆ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಇದೇ ಥರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ಬಟ್ ಡೈಲಿ ಇದೇ ಥರ ಅರ್ನಿಂಗ್ಸ್ ಆಗಲಿ ಅಂತ ನೀವು ಬೇಡ್ಕೊಳ್ರಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.